ನಾನು ಲಾಕ್ಡೌನ್ ಟೈಮಲ್ಲಿ ನಿಮ್ಮದೊಂದು ವಿಡಿಯೋ ವೈರಲ್ ಆಗಿತ್ತು. ಅಂದರೆ ನೀವು ಮತ್ತೆ ಹೋಗಿ ಸಿಮೆಂಟ್ ಮಾಡೋದಾಗಲಿ, ಆಮೇಲೆ ಪ್ರಾಣಿಗಳನ್ನ ಸಾಕೋದಾಗಲಿ, ಅವೆಲ್ಲ ಪ್ರಾಣಿಗಳದ್ದು ಸಾಕೋದು ದರ್ಶನ್ ಸರ್ ಇನ್ಸ್ಪಿರೇಷನ್ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ದರ್ಶನ್ ಸರ್ ಸಾಕೋದ್ರಿಂದ ನಾವು ಸಾಕೋಣ ಅಂತ, ಬಟ್ ಅವ್ರು ಸಾಕಷ್ಟು ಸಾಕೋಕ್ಕಾಗಲ್ಲ. ತುಂಬ ಎಕ್ಸ್ಪೆನ್ಸಿವ್, ಖರ್ಚು ಸಿಕ್ಕಾಪಟ್ಟೆ ಬರುತ್ತೆ. ಅಷ್ಟೊಂದೆಲ್ಲ ಸಾಕಷ್ಟು ಇನ್ನು ನಾನು ಸಂಪಾದನೆ ಮಾಡಿಲ್ಲ. ಚೂರುಪಾರು ಒಂದಷ್ಟು ಇದ್ದಾವೆ. ಕೆಲಸ ಮಾಡಿದ್ದು ಯಾಕೆ ಅಂದರೆ ಆ ಟೈಮಲ್ಲಿ ಯಾರು ಕೆಲಸಗಾರ ಸಿಗ್ತಿರ್ಲಿಲ್ಲ. ಅದೊಂದು ನಾವು ಹಸುಗಳಿಗೆ ಒಂದು ಚಿಕ್ಕದು ಇದು ಕಟ್ಟಬೇಕಿತ್ತು, ಮೇವೆಲ್ಲ ಹಿಂಡಿ ಬೂಸ ಎಲ್ಲ ಇಡೋಕ್ಕೆ. ಆವಾಗ ಲಾಕ್ಡೌನು, ಯಾರೂ ಸಿಗ್ತಿಲ್ಲ, ಕೆಲಸಕ್ಕೂ ಯಾರೂ ಬರ್ತಾ ಇಲ್ಲ. ಇನ್ನೇನು ಮಾಡೋದು? ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಸಿದ್ದಪ್ಪ ಅಂತಿದ್ದಾನೆ, ಅವನಿಗೂ ಕೆಲಸ ಚೆನ್ನಾಗಿ ಗೊತ್ತು. ಸಿದ್ದಪ್ಪ ನಾವೇ ಕಟ್ಟೋಣ, ನಾವೇ ಮಾಡೋಣ ಅಂದ್ಬಿಟ್ಟು ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ನಾನು ಬರ್ತೋಗಿರುತ್ತೆ ಅಂದ್ಕೊಂಡಿದ್ದೆ, ಕೈ ಓಡಲ್ಲ ಅಂತ. ನೀಟಾಗಿ ಮಾಡಿದೆ. ಓಕೆ, ಏನು ಅನ್ಸುತ್ತೆ ಈ ಕಡೆ ಆ್ಯಕ್ಟಿಂಗು, ಆ ಕಡೆ ಕೆಲಸ ಎರಡೂ ಮರ್ತಿಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಅದು ಮರೆಯೋಕ್ಕೆ ಏನು 1 ವರ್ಷ 2 ವರ್ಷ ಮಾಡಿಲ್ಲ, ಹತ್ತತ್ರ ಒಂದು 8-10 ವರ್ಷ ಮಾಡಿದ್ದೀನಿ ಹಂಗಾರೆ ಕೆಲಸನ. ಸೊ ಹಂಗಾಗಿ ಅದು ಮರೆಯೋಕ್ಕೆ